ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಳಿನ ಹಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರ್ಸ್ಲಿಕ್ಕೆ ಹೊರಟಿದ್ದೀನಿ ಅಂದ್ರೆ, ಮೊದಲಿಗೆ ನಾನು ರಾಯರ ಪೂಜೆಯನ್ನು ಮಾಡಿದ್ವಿ. ಎಲ್ಲರಿಗೂ ಇವತ್ತು ಗುರುವಾರ ಇರೋದ್ರಿಂದ ಎಲ್ಲರಿಗೂ ರಾಯರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಆಶಿಸುತ್ತಾ ಇವತ್ತು ನಾನು ನಿಮ್ಗೆ ಒಂದು ವಿಡಿಯೋವನ್ನ ತೋರಿಸ್ತಾ ಇದ್ದೀನಿ, ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇನಂದ್ರೆ ಮಾರ್ನಿಂಗ್ ರುಟೀನ್ ಪಾಸಿಟಿವ್ ಹೇಗಿರ್ಬೇಕು, ಮಾರ್ನಿಂಗ್ ರುಟೀನ್ ಹೇಗಿರ್ಬೇಕು ಮತ್ತು ನಾವು ಪಾಸಿಟಿವ್ ಹೇಗಿರ್ಬೇಕು ಎಂಬುದನ್ನ ನೋಡೋಣ ಬನ್ನಿ. ಈಗ ಬೆಳಗಿನ ಕೆಲ ನಿಮಿಷಗಳಿಂದಲೇ ನಮ್ದು ಶುರುವಾಗುತ್ತೆ ಅಲ್ವಾ. ನಾವು ಬೆಳಗ್ಗೆ ಹೇಗ್ ಹೇಳ್ತೀವಿ ಅನ್ನೋದ್ರ ಮೇಲೆ ನಮ್ ದಿನದ ಮೂಡ್, ಥಾಟ್ಸ್ ಅಂಡ್ ಎನರ್ಜಿ ಅವಲಂಬಿತವಾಗಿರ್ತದಲ್ವಾ. ನಮ್ಮ ದಿನವನ್ನು ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡೋ ಸರಳ ಮಾರ್ನಿಂಗ್ ರೂಟೀನ್ ಬಗ್ಗೆ ಮಾತಾಡೋಣ. ಮೊದಲು ನಿಮ್ಮ ಮುಖದಲ್ಲಿ ಸ್ವಲ್ಪ ನಗು ತರಿಸ್ಕೊಳ್ಳಿ. ಆಮೇಲೆ ನಂತರ ಹೊಸ ದಿನಕ್ಕಾಗಿ ಕೃತಜ್ಞತೆಯನ್ನ ಹೇಳಿ. ನಾವ್ ಎದ್ದ ತಕ್ಷಣ ಮೊಬೈಲ್ ಅನ್ನು ಇಟ್ಕೋಬಾರ್ದು. ಮೊಬೈಲ್ ಹಿಡಿದ್ರೆ ನಮ್ಮ ಇಡೀ ದಿನ ಹಾಳಾಗುತ್ತದೆ, ನಮ್ಮ ಮೂಡ್ ಕೂಡ ಹಾಳಾಗುತ್ತದೆ. ಬನ್ನಿ ಈಗ ನಾವು ಮನಸ್ಸಿನಲ್ಲಿ ಒಂದು ಒಳ್ಳೆಯ ಹೇಳ್ಕೋನು, ಇಂದು ಹೊಸ ದಿನ, ಧನ್ಯವಾದ ಅಂತ ಈ ಒಂದು ಮಾತು ನಮ್ಮ ಮನಸ್ಸನ್ನು ಕಾಮ್ ಆಗ್ಬಿಡ್ತದೆ. ಬನ್ನಿ ನನ್ನ ವಿಡಿಯೋನೇ ನಿಮ್ಗೆ ತೋರಿಸ್ತಾ ಹೋಗ್ತಾ ಇದೀನಿ. ನಾನು ಬೆಳಗ್ಗೆ ಎದ್ದ ತಕ್ಷಣನೇ ಕರಾಗ್ರಿ ವಸತಿ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ನನ್ನ ಕೈಗಳನ್ನ ನೋಡ್ಕೊಂಡ್ಬಿಟ್ಟು ಬ್ರಹ್ಮಾಂಡಕ್ಕೆ ಮತ್ತು ನಮ್ಮ ತಂದೆ ತಾಯಿಗೆ ಮತ್ತು ಭೂಮಿ ತಾಯಿಗೆ ಎಲ್ಲರಿಗೊಂದು ಗ್ರಾಟಿಟ್ಯೂಡ್ ಹೇಳಿ ನನ್ನ ಆ ದಿನವನ್ನು ಆರಂಭಿಸ್ತಾ ಇದ್ದೀನಿ. ನೀವು ಮಿರರ್ ಮುಂದೆ ಅಥವಾ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ಇಂದು ನನ್ನ ದಿನ ಚೆನ್ನಾಗಿರ್ತದೆ, ಇಂದು ನಾನು ಶಾಂತವಾಗಿರುತ್ತೇನೆ, ನಾನು ನನಗೆ ಬೆಸ್ಟ್ ಕೊಡ್ತೀನಿ, ನಾನು ಬೆಸ್ಟ್, ನಾನು ಪರ್ಫೆಕ್ಟ್ ಅಂತ. ಆಮೇಲೆ ನಾನು ನಿಧಾನವಾಗಿ ಉಸಿರನ್ನ ಹೇಳ್ಕೊಳ್ತಾ ಇದ್ದೀನಿ, ಬ್ರೀತಿಂಗ್ ಮಾಡ್ತಾ ಇದ್ದೀನಿ. ಬ್ರೀತಿಂಗ್ ಮಾಡೋದರಿಂದ ನಮ್ಮ ಮೈಂಡು ಮತ್ತು ನಮ್ಮ ಬಾಡಿ ಕೂಲ್ ಆಗ್ತದೆ, ಕಾಮ್ ಆಗ್ತದೆ. ಅವತ್ತಿಡೀ ದಿನ ಹ್ಯಾಪಿನೆಸ್ ಆಗಿರ್ಬೋದು. ಅದಕ್ಕೋಸ್ಕರ ಉಸಿರನ್ನ ಎಳೆದುಕೊಂಡು ಒಂದು 3 ಸಾರಿ ಅದನ್ನ ಮಾಡ್ಬೇಕು. ಉಸಿರನ್ನ ಎಳೆದುಕೊಂಡು ನಿಧಾನವಾಗಿ ಉಸಿರು ಬಿಡ್ಬೇಕು. ನಂತರ 1 ಗ್ಲಾಸ್ ವಾಟರ್ನ ನಾನು ಕುಡಿತೀನಿ. ಈಗ 1 ಗ್ಲಾಸ್ ವಾಟರ್ ಕುಡಿದ್ರಿಂದ ಬೆಳಗ್ಗೆನೆ ನಮ್ಮ ಬಾಡಿ ರಿಫ್ರೆಶ್ ಆಗುತ್ತೆ, ಮತ್ತೆ ಮೈಂಡ್ ಕೂಡ ಕಾಮ್ ಆಗ್ತದೆ. ನಂತರ ನಾನು ನಮ್ಮ ಬಾಡಿ ಎದ್ದಿದೀವಿ, ಇನ್ನೇನು ಎದ್ದಿದೀವಿ ಅಂತ ಒಂದು ಸಿಗ್ನಲ್ ಕೊಡುತ್ತೆ. ಆವಾಗ ನಾವು ಸುಮ್ಮನೆ ನಮ್ಮ ಬಾಡಿ ತುಂಬಾ ಹಿಡ್ಕೊಂಡಿರ್ತತೆ ಮಲಗಿದಾಗ, ಅದಕ್ಕೆ ಒಂದ್ ಸ್ವಲ್ಪ ನಾವು ಫ್ರೀ ಆಗ್ಲಿಕ್ಕೆ ಕೈ ಕಾಲು ಹೀಗೆ ಒಂದ್ ಸ್ವಲ್ಪ ಮಾಡ್ಕೊಂಡ್ಬಿಟ್ರೆ ಅದು ನಮ್ಮ ಬಾಡಿ ರಿಲ್ಯಾಕ್ಸ್ ಆದಂಗ ಆಗುತ್ತೆ. ಆಮೇಲೆ ಈ ಎಕ್ಸಸೈಸ್ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಅಂತ ತಿಳ್ಕೊಳ್ಳುತ್ತೆ. ನಾವು ಸಡನ್ ಮಾಡಿದಾಗ ಮಾಡಬಾರ್ದು, ಅದು ಒಳ್ಳೇದಲ್ಲ. ಆಮೇಲೆ ನಾನು ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಎಕ್ಸಸೈಸ್ ಮಾಡಿ, ಸ್ವಲ್ಪ ಚಿಕ್ಕ ಚಿಕ್ಕ ಎಕ್ಸಸೈಸ್ಗಳು ಮಾಡಿ. ಇವಾಗ ಯೋಗ ಕ್ಲಾಸ್ಗಳು ಇದ್ದಾವೆ ಮತ್ತು ಎಕ್ಸಸೈಸ್ ಕ್ಲಾಸ್ಗಳು ಬಂದು ಅವು ಕೂಡ ನೀವು ನೋಡ್ಕೊಂಡು ಮಾಡ್ಬೋದು. ನಾನು ಕೂಡ ಸ್ವಲ್ಪ ಹೊತ್ತು ಒಂದು 1/2 hour ಎಕ್ಸಸೈಸ್ ಮಾಡ್ತೀನಿ. ನಾನು ಒಂದು 10-15 ಇದಾವೆ, ಅವನ್ನ ಡೈಲಿ ನಾನು ಮಾಡ್ತೀನಿ. ಯಾಕೆಂದ್ರೆ ಎಕ್ಸಸೈಸ್ ಮಾಡೋದರಿಂದ ನಮ್ಮ ಬಾಡಿ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ನಮ್ಗೆ ಸ್ವಲ್ಪ ಎನರ್ಜಿ ಬರುತ್ತೆ. ಆಮೇಲೆ ನಮ್ಗೆ ಹಿಡ್ಕೊಂಡಿರ್ತೈತೆ ಕೈ ಕಾಲು ಎಲ್ಲಾದ್ರೂ ನಾವು ಮಲ್ಕೊಂಡಾಗ ಅದೆಲ್ಲ ಸ್ವಲ್ಪ ಸಡಿಲ ಆಗ್ತೈತೆ ಅನ್ನೋಕ್ಕೋಸ್ಕರ ಮಾಡುದು. ಆಮೇಲೆ ನಮ್ಮ ಮೈಂಡು ಕೂಡ ಕಾಮ್ ಆಗಿರ್ತದೆ, ನಾವು ಹೆಲ್ದಿಯಾಗಿ ಇರ್ಬೋದು. ಅದಕ್ಕೆ ನಾವು ಎಕ್ಸಸೈಸ್ ಅನ್ನ ಡೈಲಿ ಮಾಡ್ಬೇಕು. ನನ್ನದೇ ಆದ ವಿಡಿಯೋವನ್ನ ನಾನು ತೋರಿಸ್ತಾ ಇದ್ದೀನಿ. ನಂತರ ಒಂದು 1/2 hour ನಾನು ವಾಕ್ ಮಾಡ್ತೀನಿ. ವಾಕ್ ಮಾಡುವುದರಿಂದ ಕೂಡ ರಿಲ್ಯಾಕ್ಸ್ ಆಗುತ್ತೆ ಬಾಡಿ, ನಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಮತ್ತು ನಾವು ಇಡೀ ದಿನ ಹ್ಯಾಪಿಯಾಗಿ ಇರ್ಬೋದು. ಈ ವಿಡಿಯೋನ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಈ ವಿಡಿಯೋ ನೋಡ್ತಾನೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನು ನೀವು ನೋಡಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಮೆಡಿಟೇಷನ್ ಕೂಡ ಒಂದು ಮೆಡಿಷನ್ ಅಂತಾನು ಕೂಡ ಹೇಳ್ಬೋದು. ನಮ್ಮ ಬಾಡಿಗೆ ಒಂದು ಮೆಡಿಷನ್ ಇದ್ದಾಗೆ. ಮೆಡಿಟೇಷನ್ ಮಾಡುವುದರಿಂದ ನಮ್ಗೆ ಏನಾಗ್ತೈತೆ, ಬಾಡಿ ಕೂಡ ರಿಲ್ಯಾಕ್ಸ್ ಆಗಿ ಮತ್ತೆ ನಮ್ಮ ಮೈಂಡು ಕಾಮ್ ಆಗುತ್ತೆ. ಆಮೇಲೆ ನಮ್ಗೆ ಏನಾದ್ರು ಒಂದು ಬ್ಯಾಲೆನ್ಸ್, ಇದು ಹಾರ್ಮೋನ್ ಬ್ಯಾಲೆನ್ಸ್ ಇರ್ತಾವಲ್ಲ, ಅವೆಲ್ಲ ಕರೆಕ್ಟ್ ಆಗ್ತವೆ. ಮೆಡಿಟೇಷನ್ ಮಾಡೋದ್ರಿಂದ ಒಳ್ಳೊಳ್ಳೆ ಹಾರ್ಮೋನ್ಸ್ಗಳು ಬಿಡುಗಡೆ ಆಗ್ತವೆ ನಮ್ಮ ಬಾಡಿಯಲ್ಲಿ. ಆಗ ನಮ್ಗೆ ಸ್ಟ್ರೆಸ್ ಆಗಿರ್ಬೋದು, ಒಂದು ಕನ್ಫ್ಯೂಷನ್ ಆಗಿರ್ಬೋದು, ಫಿಯರ್ ಆಗಿರ್ಬೋದು, ಇವೆಲ್ಲ ಕೂಡ
ಬಿಡುಗಡೆ ಆಗ್ತವೆ. ಅದಕ್ಕೆ ನಾವು ಯಾವಾಗ್ಲೂ ಮೆಡಿಟೇಷನ್ ಮಾಡ್ಬೇಕು. ಒಂದು ಕಾಮ್ ಆಗುತ್ತೆ ಮೈಂಡ್. ನಮಗೆ ಯಾವುದೇ ಒಂದು ಕ್ಲಾರಿಟಿ ಸಿಗುತ್ತೆ ನಮ್ಗೊಂದು. ಇವತ್ತು ನಾನು ಚೆನ್ನಾಗಿದ್ದೀನಿ, ನಾನು ಎಲ್ಲ ಕೆಲಸ ಮಾಡ್ತಿದ್ದೀನಿ, ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಅನಿಸ್ತದೆ. ನಂತರ ಮೆಡಿಟೇಷನ್ ಮಾಡುವುದರಿಂದ ಮೆಡಿಟೇಷನ್ ಏನು, ಅದ್ರ ಉಪಯೋಗ ಏನು ಅನ್ನೋದು ಮುಂದಿನ ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಮತ್ತೆ ನಾನು ಒಂದು 1/2 hour ವಾಕ್ ಮಾಡ್ತೀನಿ. ಅದೇ ವಾಕ್ ನಮ್ಮ ಮನೆ ಮುಂದೆನೆ ನಾನು ವಾಕ್ ಮಾಡ್ತೀನಿ. ಬೆಳಗ್ಗೆ ಬೇಗನೆ ಚಳಿ ಇರುವುದರಿಂದ ಅಲ್ಲೇ ಮನೆ ಮುಂದೆ ಸ್ವಲ್ಪ ಕತ್ಲಿತ್ತು, ಅದ್ರಾಗೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ವಾಕ್ ಕೂಡ ಕಾಲ್ ನೋವು, ಮಂಡಿ ನೋವು, ನರಗಳಿಗೆ ಸ್ಟ್ರೆಂತ್, ಆಮೇಲೆ ಎನರ್ಜಿ ಕೂಡ, ಶಕ್ತಿ ಕೂಡ ಸಿಗ್ತದೆ. ಅದಕ್ಕೆ ನಾವು ವಾಕ್ ಮಾಡ್ಬೋದು. ಇದು ಒಂದು ಎಲ್ಲ ಈ ತರ ಮಾಡುವುದರಿಂದ ಇಡೀ ದಿನ ನಾವು ಪಾಸಿಟಿವ್ ಆಗಿ ಇರ್ಬೋದು ಅಂತಾನೆ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ವಾಕ್ ಆದ ನಂತರ ನಾನು ನಮ್ಮ ಮನೆ ಹಿಂದೆ ಬ್ಯಾಕ್ ಸೈಡು ಗಾರ್ಡನ್ ಇದೆ. ಆ ಗಾರ್ಡನಿಗೆ ನಾನು ಹೋಗಿ ಎಲ್ಲ ಗಿಡಗಳನ್ನ, ಪ್ಲಾಂಟ್ಸ್ಗಳನ್ನ, ಹೂವಿನ ಗಿಡಗಳನ್ನ ಎಲ್ಲ ನಾನು ಮಾತಾಡಿಸ್ಕೊಂಡು ಅವಳ ಜೊತೆ ಎಲ್ಲ ಹೋಗ್ಬಿಟ್ಟು ನೋಡಿ ಬರ್ತೀನಿ ಹೇಗಿದೆ ಅಂತ. ಅವಕ್ಕೆ ಒಂಥರ ತುಂಬಾ ಖುಷಿ ಆಗುತ್ತೆ. ಪ್ಲಾಂಟ್ಸ್ ಫೀಲ್ ಮಾಡ್ಕೊಳ್ತವೆ ಅಂತ ಹೇಳ್ತಾರೆ ಸಸ್ಯ ವಿಜ್ಞಾನಿಗಳು. ಅವಕ್ಕೂ ಒಂದು ಜೀವ ಇದೆ, ಅವು ಕೂಡ ರೆಸ್ಪಾನ್ಸ್ ಮಾಡ್ತವೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೋಗ್ಬಿಟ್ಟು, ನನಗೆ ಗಾರ್ಡನ್ ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ಎಲ್ಲಾ ಗಿಡಗಳನ್ನು ಒಮ್ಮೆ ನೋಡ್ಬಿಟ್ಟು ಫ್ಲವರ್ಸ್ ಎಲ್ಲ ಇರ್ತವೆ, ಅದನ್ನ ಪ್ಲಕ್ ಮಾಡ್ಕೊಂಡ್ ಬರ್ತೀನಿ ದೇವ್ರ ಪೂಜೆಗಂತ. ಎಲ್ಲ ಮಾಡ್ಕೊಂಬಂದ ಆಮೇಲೆ ನನ್ಗೆ ತುಂಬಾ ರಿಫ್ರೆಶ್ ಆಗ್ಬಿಡ್ತದೆ. ನನ್ ಗಾರ್ಡನ್ ಅಲ್ಲಿ ಹೋದ ತಕ್ಷಣ ಏನೋ ಒಂದು ಖುಷಿ ಸಿಗುತ್ತೆ, ಆಮೇಲೆ ರಿಫ್ರೆಶ್ ಆಗ್ಬಿಡ್ತೈತೆ ನನ್ನ ಮೈಂಡ್. ಇಡೀ ದಿನ ನಾನು ಪಾಸಿಟಿವ್ ಆಗಿ ಚೆನ್ನಾಗಿ ಇರ್ತೀನಿ. ನೀವು ಕೂಡ ಈ ತರ ಒಂದು ನಿಮ್ ಮನೇಲಿ ಏನಾದ್ರು ಸಿಂಪಲ್ ಆಗಿ ಗಾರ್ಡನ್ ಇದ್ರೆ ಅಲ್ಲಿ ಕೂಡ ನೀವು ಹೋಗಿ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಎಲ್ಲವನ್ನು ಕೆಲಸವನ್ನ ಹರಿಬಿರಿಯಲ್ಲಿ ಮಾಡ್ಬೇಡ್ರಿ. ಚಹಾ, ಒಂದು ಕಾಫಿ, ಸ್ವಲ್ಪ ನಿಶಬ್ದ, ಸ್ವಲ್ಪ ನಗು, ಈ ರೀತಿಯಾಗಿ ಮಾಡಿ. ಈ ಸ್ಮಾಲ್ ಕಾಮ್ ಮೊಮೆಂಟ್ಸ್ ನಮ್ಮ ದಿನಕ್ಕೆ ಸ್ಟ್ರಾಂಗ್ ಫೌಂಡೇಶನ್ ಅಂತ ಕೂಡ ಹೇಳ್ಬೋದು. ನಾವೊಂದು ಪರಿಪೂರ್ಣ ರೂಟೀನ್ ನಿಮ್ಗೆ ಬೇಕಾಗಿಲ್ಲ, ಕನ್ಸಿಸ್ಟಿ ಆಗಿ ಇರಲಿ. ಪ್ರತಿದಿನ ಸ್ವಲ್ಪ ನಮಗೆ ಸ್ವಲ್ಪ ಸಮಯ ಕೊಡಿ, ನಿಮ್ಮ ಮನಸ್ಸಿಗೆ ಸಮಯ ಕೊಡಿ. ಶಾಂತವಾಗಿ ಬೆಳಗ್ಗೆ ಪಾಸಿಟಿವ್ ದಿನಕ್ಕೆ ಮೊದಲು ಹೆಜ್ಜೆ ಹಾಕಿ. ನಿಮ್ಮೊಳಗೆ ನೀವು ನಾನು ಬೆಸ್ಟ್, ನಾನು ಇವತ್ತು ಪರ್ಫೆಕ್ಟ್ ಇದ್ದೀನಿ, ನಾನು ಶಾಂತವಾಗಿದ್ದೀನಿ ಅಂತ ಹೇಳ್ಕೊಳ್ಳಿ. ನಮ್ಮೊಳಗಿನ ಮಾತುಗಳೇ ನಮ್ಮ ದಿನವನ್ನು ಶೇಪ್ ಮಾಡ್ತವೆ. ಅವತ್ತಿನ ಇಡೀ ದಿನವೇ ನಾವು ತುಂಬಾ ಪಾಸಿಟಿವ್ ಆಗಿರ್ತೀವಿ. ನೀವು ಕೂಡ ಈ ಮಾರ್ನಿಂಗ್ ರೂಟೀನಲ್ಲಿ ಬೆಳಗ್ಗೆನೆ ಪಾಸಿಟಿವ್ ಇರ್ರಿ ಅಂತ. ಬೆಳಗ್ಗೆ ಎದ್ದು ಮುಖದಲ್ಲಿ ನಗು ಮುಡಿಸ್ಕೊಳ್ಳಿ. ಹೊಸ ದಿನಕ್ಕಾಗಿ ಕೃತಜ್ಞತೆ ಹೇಳಿ. ಮುಂದಿನ ನಿಮ್ಮ ದಿನನಿತ್ಯದ ಡೈಲಿ ರೂಟೀನ್ ಏನಿರುತ್ತೋ ಅದನ್ನ ಆರಂಭಿಸ್ಕೊಳ್ಳಿ. ನಾನು ಕೂಡ ಇದೇ ತರನೇ ಮಾಡ್ಕೊಳ್ತೀನಿ. ಆಮೇಲೆ ನಂತರ ಟೀ, ಕಾಫಿ ಎಲ್ಲ ಆದ್ಮೇಲೆ ಆಮೇಲೆ ನಾನು ಹೊರಗಿನ ಎಲ್ಲ ಕೆಲಸ ಮುಗಿಸ್ಕೊಂಬಂದು ವರಾಂಡ ಎಲ್ಲ ತೊಳೆದ್ಬಿಟ್ಟು, ರಂಗೋಲಿ ಬಿಟ್ಬಿಟ್ಟು ಬಂದು ಎಲ್ಲ ಟೀ ಕೊಟ್ಬಿಟ್ಟು ಒಂದು ಸಿಂಪಲ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ದೋಸೆ, ಶಾವಿಗೆ ಉಪ್ಪಿಟ್ಟು. ಇಷ್ಟು ತನಕ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ, ಈ ಕಂಟೆಂಟ್ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.